ಕೊರೋನಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಂದ್ರೆ ಭಾರತದ ಹಲವಾರು ರಾಜ್ಯಗಳಲ್ಲಿ ತುಂಬಾ ಫೇಮಸ್. ಅಚ್ಚರಿ ಅಂದ್ರೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಪಕ್ಕದ ರಾಷ್ಟ್ರ ನೇಪಾಳದಲ್ಲೂ ಯೋಗಿ ಜನಪ್ರಿಯ. ನೇಪಾಳದ ಮಾಜಿ ದೊರೆ ಜ್ಞಾನೇಂದ್ರ ಅವರ ಸ್ವಾಗತ ಕೋರೋ ರ್ಯಾಲಿಯಲ್ಲಿ ಮಿಂಚಿದ್ದು ಯೋಗಿ ಪೋಸ್ಟರ್. ಯಾಕೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಯುಪಿ ಯೋಗಿಗೆ ನೇಪಾಳದಲ್ಲೂ ಪರಾಕ್. ಏನದು ನೇಪಾಳ ಯೋಗಿ ಜಪದ ಸೀಕ್ರೆಟ್? ದೂರದ ನೇಪಾಳದಲ್ಲಿ ಮೊನ್ನೆ ನಡೆದ ರಾಜ ಜ್ಞಾನೇಂದ್ರ ರ್ಯಾಲಿಯಲ್ಲಿ ಮಿಂಚಿದ್ದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪೋಸ್ಟರ್. ಅಷ್ಟಕ್ಕೂ ನೇಪಾಳದಲ್ಲಿ ಮತ್ತೆ ಪ್ರಾಬಲ್ಯ ಸಾಧಿಸೋಕೆ ಯತ್ನಿಸಿರೋ ಅಲ್ಲಿನ ಮಾಜೋ ದೊರೆ ಜ್ಞಾನೇಂದ್ರ ರ್ಯಾಲಿಗೂ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಪೋಸ್ಟರ್ಗೂ ಎತ್ತಿಂದೆತ್ತಣ ಸಂಬಂಧ ಅಲ್ಲೇ ಇರೋದು ನೋಡಿ ಗಮ್ಮತ್ತು. ಹಾಗ್ ನೋಡಿದ್ರೆ ತಮ್ಮ ಖಡಕ್ ಆಡಳಿತ, ರೌಡಿಗಳು, ಕ್ರಿಮಿನಲ್ಗಳು, ಅಪರಾಧಿಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳೋ ಜೊತೆಗೆ ಜನಪರ ಆಡಳಿತದಿಂದಾಗಿ ಉತ್ತರ ಪ್ರದೇಶದ ಜನಮನ ಗೆದ್ದವರು ಸಿಎಂ ಯೋಗಿ ಆದಿತ್ಯನಾಥ್. ಇದರಿಂದಾಗಿ ಅಷ್ಟು ದೊಡ್ಡ ರಾಜ್ಯದಲ್ಲಿ ಸತತ 2ನೇ ಸಲ ಅಧಿಕಾರಕ್ಕೇರಿದ್ದು ಬಿಜೆಪಿ. ಇಂಥ ಯೋಗಿ ಉತ್ತರ ಪ್ರದೇಶ ಮಾತ್ರವಲ್ಲ, ಭಾರತದಾದ್ಯಂತ ಫೇಮಸ್. ಆದ್ರೆ ಪಕ್ಕದ ನೇಪಾಳದಲ್ಲೂ ಖ್ಯಾತಿ ಪಡೆದಿದ್ದ ಹೇಗೆ ಯೋಗಿ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ಹೋದ್ರೆ ಕಾಣಸಿಗುತ್ತದೆ ನಾಥ ಪರಂಪರೆ ಟಚ್. ಕಠ್ಮಂಡುವಿನಲ್ಲಿ ಯೋಗಿ ಪೋಸ್ಟರ್ ಪ್ರತ್ಯಕ್ಷದ ಹಿಂದಿದೆ ದೊಡ್ಡ ಇತಿಹಾಸ. ಇಲ್ಲಿ ಯೋಗಿ ಉತ್ತರ ಪ್ರದೇಶ ಸಿಎಂ ಮಾತ್ರವಲ್ಲ, ಗೋರಖ್ಪುರದ ಗೋರಖನಾಥ ಪೀಠದ ಅಧ್ಯಕ್ಷ ಕೂಡ. ಸಂಸದ ಮುಖ್ಯಮಂತ್ರಿ ಆಗೋದಕ್ಕೂ ಮುನ್ನವೇ ಯೋಗಿ ಗೋರಖನಾಥ ಪೀಠ ಪರಂಪರೆ ಮುಖ್ಯಸ್ಥರಾಗಿ ಅಧಿಕಾರ ನಡೆಸಿದ್ದಿದೆ. ಈಗ ನೇಪಾಳದ ಪೋಸ್ಟರ್ ರಹಸ್ಯ ಕೆದಕೋಕೆ ಹೋದ್ರೆ ಕಾಣಸಿಕ್ತಿದೆ ನೇಪಾಳ ರಾಜಮನೆತನಕ್ಕೂ ಗೋರಖನಾಥ ಪರಂಪರೆಗೂ ಇದ್ದ ಲಿಂಕ್. ನೇಪಾಳವನ್ನ 2006ರವರೆಗೆ ಆಳಿದ್ದು ಶಾ ಸಾಮ್ರಾಜ್ಯ. ಆಗ ಪ್ರಜಾಪ್ರಭುತ್ವ ಜಾರಿಗೆ ಬರೋ ತನಕವೂ ನೇಪಾಳದಲ್ಲಿ ಆಡಳಿತ ನಡೆಸಿದ ಶಾ ಮನೆತನ ಮೂಲ ಗುರು ಪರಂಪರೆಯೇ ಗೋರಖ ಪಂಥ. ಬಾಬಾ ಗೋರಖನಾಥನ ಅನುಯಾಯಿಗಳಾಗಿದ್ರು ಈ ಶಾ ವಂಶಸ್ಥರು. ಇಲ್ಲಿ ಗೋರಖನಾಥ ಪರಂಪರೆಯ ಈಗಿನ ಬಾಬಾ ಅಂದ್ರೆ ಅದು ಯೋಗಿ ಆದಿತ್ಯನಾಥ್. ಗೋರಕ್ಷಾ ಪೀಠ ಅಂತಾನೂ ಕರೆಯಲ್ಪಡೋ ಗೋರಖನಾಥ ಪೀಠಾಧಿಪತಿ ಯೋಗಿಗೆ ಸಿಕ್ಕಿದ್ದು ಪೋಸ್ಟರ್ ಭಾಗ್ಯ. ಅಂದ್ರೆ ನೇಪಾಳ ರಾಜಮನೆತನ ಆಳ್ವಿಕೆ ಅಂತ್ಯವಾಗಿದೆ. ಇದೀಗ ನೇಪಾಳದಲ್ಲಿ ಮತ್ತೊಮ್ಮೆ ರಾಜಪ್ರಭುತ್ವದ ಪರ ಧ್ವನಿ ಜೋರಾಗಿದೆ. 82% ಹಿಂದೂಗಳನ್ನ ನೇಪಾಳ ಈ ಹಿಂದೆ ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರ ಎಂಬ ಹಿರಿಮೆಗೆ ಪಾತ್ರವಾಗಿದ್ರು 2006ರಲ್ಲಿ ಪ್ರಭುತ್ವ ಅಂತ್ಯಗೊಂಡು ಕಮ್ಯುನಿಸ್ಟರ ಕೈ ಮೇಲಾದಾಗ ಸಂವಿಧಾನದಲ್ಲಿ ಬದಲಾಗಿದ್ದು ಜಾತ್ಯತೀತ ರಾಷ್ಟ್ರವಾಗಿ. ಇದೀಗ ದೇಶದಲ್ಲಿ ದುರಾಡಳಿತ, ಭ್ರಷ್ಟಾಚಾರ ಹೆಚ್ಚಾದ ಬೆನ್ನಲ್ಲೇ ರಾಜಪ್ರಭುತ್ವ ಬಗ್ಗೆ ಎದ್ದಿದೆ ಜನದನಿ. ಅದರಲ್ಲೂ ರಾಜ ಜ್ಞಾನೇಂದ್ರ ಪರ ಎದ್ದಿದೆ ಅಲೆ. ಇಲ್ಲಿ ಇನ್ನೊಂದು ಗಮನಾರ್ಹ ಅಂಶ ಏನಂದ್ರೆ, ಪೋಸ್ಟರ್ ಹಿಡಿದಿದ್ದ ಪ್ರದೀಪ್ ಬಿಕ್ರಮ್ ರಾಣಾ ಎಂಬಾತ ಇದಕ್ಕೂ ಮುನ್ನ ಗೋರಖನಾಥ್ಗೆ ಬಂದು ಅಲ್ಲಿನ ಗೋರಖನಾಥ ಪೀಠಕ್ಕೆ ಭೇಟಿ ಕೊಟ್ಟು ಹೋಗಿದ್ದಾನೆ. ಹಾಗೆ ನೇಪಾಳ ಹಿಂದೂ ರಾಷ್ಟ್ರ ಆಗ್ಬೇಕು ಅಂತ ಅಲ್ಲಿನ ಬಹಳಷ್ಟು ಜನರ ಅಭಿಲಾಷೆ. ರಾಜ ಜ್ಞಾನೇಂದ್ರ ಆಡಳಿತಕ್ಕೆ ಬಂದ್ರೆ ನೇಪಾಳ ಮತ್ತೊಮ್ಮೆ ಹಿಂದೂ ರಾಷ್ಟ್ರ ಆಗಬಹುದೆಂಬ ಆಸೆ ಅಲ್ಲಿನ ಬಹಳಷ್ಟು ಹಿಂದೂಗಳದ್ದು. ಇದಕ್ಕೆ ಮೊದಲ ಹೆಜ್ಜೆಯೇ ಉತ್ತರ ಪ್ರದೇಶದ ಸಿಎಂ ಯೋಗಿ ಪೋಸ್ಟರ್ ಜ್ಞಾನೇಂದ್ರ ಸ್ವಾಗತ ರ್ಯಾಲಿಯಲ್ಲಿ ರಾರಾಜಿಸಿದ್ದು. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೂ ಹಾಗೆ ನೇಪಾಳಕ್ಕೂ ಇರುವ ಸಂಬಂಧದ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಂಶಗಳನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನೇಪಾಳಕ್ಕೂ ಯೋಗಿ ಆದಿತ್ಯ ಮಾಡೆಲ್ ಅಪ್ಲೈ ಆಗುತ್ತಾ ಅನ್ನೋ ಕುತೂಹಲಕ್ಕೆ ಕಾರಣವಾಗಿದೆ ರ್ಯಾಲಿಯಲ್ಲಿ ಕಾಣಿಸಿಕೊಂಡ ಯೋಗಿ ಆದಿತ್ಯನಾಥ್ ಅವರ ಪೋಸ್ಟರ್. ದೊರೆ ಜ್ಞಾನೇಂದ್ರ ಅವರ ರ್ಯಾಲಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಪೋಸ್ಟರ್ಗಳು ರಾರಾಜಿಸಿತು. ಇದಕ್ಕೆ ಪ್ರಮುಖವಾದ ಕಾರಣ ಅಂತಂದ್ರೆ ನೇಪಾಳದ ರಾಜರದ್ದು ಕೂಡ ಗೋರಖನಾಥ ಪರಂಪರೆ. ಅದೇ ಪರಂಪರೆಯವರು ಅಲ್ಲಿನ ರಾಜರಾಗಿದ್ದವರು. ಇನ್ನು ಗೋರಖನಾಥ ಪೀಠಕ್ಕೆ ನಮಗೆಲ್ಲ ಗೊತ್ತಿರೋ ಹಾಗೆ ಯೋಗಿ ಆದಿತ್ಯನಾಥ್ ಅವರೇ ಮುಖ್ಯಸ್ಥರು. ನೇಪಾಳ ರಾಜಮನೆತನದ ಗುರುಪೀಠವೂ ಕೂಡ ಇದೇ ಆಗಿರೋದ್ರಿಂದ ಆ ರಾಜಮನೆತನಕ್ಕೂ ಗುರುಪೀಠಕ್ಕೂ ಒಂದು ರೀತಿಯ ಅವಿನಾಭಾವ ಸಂಬಂಧ, ಹಾಗೆ ಬಹಳ ಭಕ್ತಿ ಶ್ರದ್ಧೆ ಕೂಡ ಇದ್ದೇ ಇದೆ. ಹೀಗಾಗಿ ಯುಪಿ ಸಿಎಂ ಅವರ ಫೋಟೋ ಆ ರ್ಯಾಲಿಯಲ್ಲಿ ರಾರಾಜಿಸಿದೆ. ಇದರ ಜೊತೆಗೇನೆ ಯೋಗಿ ಪರ ಜ್ಞಾನೇಂದ್ರ ಅವರ ಬೆಂಬಲಿಗರು ಜೈಕಾರವನ್ನ ಕೂಡ ಕೂಗಿದ್ದಾರೆ. ಇನ್ನು ಗೋರಖ್ಪುರದ ಗುರು ಅನ್ನೋ ಕಾರಣಕ್ಕೆ ಜೈ ಅಂದ್ರ ಅಷ್ಟೇನಾ, ಇನ್ಯಾವ ರೀತಿಯಾದ ಬಂಧ ಅನುಬಂಧ ಇದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಮರಳಿ ಹಿಂದೂ ರಾಷ್ಟ್ರ ಆಗಲಿದೆಯಾ ನೇಪಾಳ? 2006ರ ತನಕ ನೇಪಾಳದಲ್ಲಿ ರಾಜರ ಆಳ್ವಿಕೆ ಇತ್ತು. ಆಗ ನೇಪಾಳ ವಿಶ್ವದ ಏಕೈಕ ಹಿಂದೂ ದೇಶ ಅಂತ ಹೇಳಿ ಕರೆಸ್ಕೊಳ್ತಾ ಇತ್ತು.
ಅದಾದ ನಂತರ ಕಮ್ಯುನಿಸ್ಟ್ ಕ್ರಾಂತಿ, ಆ ಕ್ರಾಂತಿಯ ನಂತರದಲ್ಲಿ ಆ ರಾಷ್ಟ್ರ ಜಾತ್ಯತೀತತೆ ಕಡೆಗೆ ಹೊರಳ್ತಾ ಹೋಯಿತು. ಇದೀಗ ಜಾತ್ಯತೀತತೆಗೆ ಹೊರಳಿರುವ ನೇಪಾಳ ದೇಶದಲ್ಲಿ ಮತ್ತೆ ಜನರಲ್ಲಿ ರಾಜರ ಆಳ್ವಿಕೆಯೇ ಚೆನ್ನಾಗಿತ್ತು ಅನ್ನೋ ರೀತಿಯ ಮನಸ್ಥಿತಿ ಬರ್ತಿದೆ. ಅಲ್ಲಲ್ಲಿ ಅದರ ಪರವಾದ ಕೂಗು ದಿನೇ ದಿನೇ ಕಾಲಕ್ರಮೇಣ ಹೆಚ್ಚಾಗ್ತಾ ಸಾಗ್ತಾ ಇದೆ. ಹೀಗಾಗಿ ಕಾಠ್ಮಂಡುವಿಗೆ ಮರಳಿದ ದೊರೆಗೆ ಭವ್ಯವಾದ ಸ್ವಾಗತವನ್ನ ಕೋರಲಾಯಿತು. ಆ ಸ್ವಾಗತದ ಭಾಗವಾಗಿ ರ್ಯಾಲಿಯನ್ನ ಆಯೋಜನೆ ಕೂಡ ಮಾಡಲಾಗಿತ್ತು. ನಾಥ ಪರಂಪರೆಗೆ ಸೇರಿದ ದೊರೆ, ನಾನಾಗ್ಲೇ ಹೇಳಿದಾಗೆ ಜ್ಞಾನೇಂದ್ರ ಅವರು, ಅಲ್ಲಿನ ದೊರೆ ಮನೆತನಕ್ಕೆ ಯೋಗಿ ಆದಿತ್ಯನಾಥ್ ಅವರೇ ಗುರುಗಳು. ಹೀಗಾಗಿ ಶತಶತಮಾನಗಳಿಂದ ಗೋರಖಪಂಥಿ ರಾಜರು ಆ ಗೋರಖ್ಪುರ ಮಠದ ಬಗ್ಗೆ ವಿಶೇಷವಾದ ಭಕ್ತಿಭಾವವನ್ನು ಹೊಂದಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಕೂಡ ಹಾಗೇನೆ ಆ ಭಕ್ತಿಭಾವ ಮುಂದುವರ್ಕೊಂಡು ಬಂದಿದೆ. ಇದರ ಜೊತೆಗೆ ಭಾರತದಲ್ಲಿ ಹಿಂದೂ ಐಕಾನ್ಗಳು ಅಂತ ಹೇಳಿ ಪಟ್ಟಿ ಹಾಕ್ತಾ ಹೋದ್ರೆ ನೋ ಡೌಟ್ ಯೋಗಿ ಆದಿತ್ಯನಾಥ್ ಅವರು ಕೂಡ ಅಲ್ಲಿದ್ದಾರೆ. ಹೀಗಾಗಿ ಹಿಂದುತ್ವದ ಸಂಕೇತವಾಗಿ ಯೋಗಿ ಪೋಸ್ಟರ್ ಕೂಡ ಅಲ್ಲಿ ಕಾಣಿಸಿಕೊಂಡಿದೆ. ಇದು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಹವಾ ನೇಪಾಳದಲ್ಲಿ ಹೇಗಿದೆ ಅನ್ನೋ ಸುದ್ದಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ ಎಲ್ ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವರು ಬಿಟ್ಟಂಗೆ ಆಗುತ್ತೆ.